ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಮದುವೆ ಆದಮೇಲೆ ಗಂಗೆ ಪೂಜೆಗೆ ಹೋಗ್ತಿರೋ ವ್ಲಾಗ್ ಆಗಿರುತ್ತೆ. ಸೊ ಕೊನೆವರೆಗೂ ನೋಡಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವಳು ನಮ್ಮ ಮಾವನ ಮಗಳು ಕುಮುದ ಅಂತ ದೊಡ್ಡವಳು ರೆಡಿಯಾಗಿ ಇಳಿತಾ ಇದ್ದಾಳೆ. ವಿಡಿಯೋ ಮಾಡ್ತಿರೋಳು ಚಿಕ್ಕವಳು. ಬನ್ನಿ ಫ್ರೆಂಡ್, ನೋಡಿ ಫ್ರೆಂಡ್, ಇದು ಮದುವೆ ಆದ್ಮೇಲೆ ಮಾಡಿ ನೀರಿನ ಶಾಸ್ತ್ರ. ತಂಪಾ ಚಾಣು ದೌಡ ಹಾರಿಸ್ಲ ಮಕ್ಕರ್ರಿ. ನೋಡಿ ಫ್ರೆಂಡ್ಸ್, ಅಜ್ಜಿನೂ ಶಾಸ್ತ್ರಕ್ಕೆ ಹೋಗ್ತಿದ್ದಾರೆ. ಅಜ್ಜಿನೂ ಶಾಸ್ತ್ರಕ್ಕೆ ಹೋಗ್ತಿದ್ದಾರೆ. ಗಾಯಿ ಅಮರ್ತೀನಿ ಫಾಸ್ಟ್. ಸೊ ಎಲ್ಲರೂ ರೆಡಿಯಾಗಿ ಗಂಗೆ ಪೂಜೆಗೆ ಹೋಗ್ತಾ ಇದ್ದೀವಿ. ಸೊ ಲಾಸ್ಟ್ ಟೈಮ್ ಗಂಗೆ ಪೂಜೆ ಮಾಡಿದ್ದು ಮದುವೆಗೆ ಮುಂಚೆ ಮಾಡಿದ್ದು. ಸೊ ಈ ಗಂಗೆ ಪೂಜೆ ಮದುವೆ ಆದಮೇಲೆ. ಸೊ ಡಿಫ್ರೆನ್ಸ್ ಏನಂದರೆ ಆವಾಗ ನಾನು ಅಮ್ಮ ಅಂಬಿಕಾ ಅಷ್ಟೇ ಇದ್ದಿದ್ದು, ಇವಾಗ ಎಲ್ಲರೂ ಇದ್ದಾರೆ. ಸೊ ಅದೇ ಸ್ಪೆಷಲ್ಲು. ಸೊ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಲ್ಲ ಗಂಗೆ ಪೂಜೆಗೆ ಎಲ್ಲಿ ಪೂಜೆ ಮಾಡೋಕ್ಕೆ ಹೋಗಿದ್ವಿ ಅಂತ. ಸೊ ಇವಾಗಲೂ ಕೂಡ ಅಲ್ಲೇ ಹೋಗ್ತಾ ಇರೋದು. ಸೊ ಒಂದು ಮೆಮೊರಿಯಾಗಿ ಉಳಿಯುತ್ತೆ ಅಂತ ನಾವು ಇದನ್ನು ವ್ಲಾಗ್ ಶೂಟ್ ಮಾಡ್ಕೊಂಡ್ವಿ ಇರಲಿ ಅಂತ. ಸೊ ಈ ವ್ಲಾಗ್ ಕೂಡ ಶೂಟ್ ಮಾಡ್ತಿರೋದು ನಮ್ಮ ಮಾವನ ಮಗಳೇ. ಸೊ ನೋಡಿ, ಸೇಮ್ ಆ್ಯಸ್ ಯೂಶಲ್ ಪೂಜೆ ಮಾಡೋಕ್ಕೂ ಮುಂಚೆ ಅದು ಅಲ್ಲಿರೋ ನಲ್ಲಿನೆಲ್ಲ ತೊಳೆದು ಫಸ್ಟ್ ಎಲ್ಲರೂ ಕಂಕಣ ಕಟ್ಕೋತಾ ಇದ್ದಾರೆ. ಸೇಮ್ ನೀವು ಲಾಸ್ಟ್ ವ್ಲಾಗಲ್ಲಿ ಏನು ನೋಡಿದ್ರಲ್ಲ ಸೇಮೇ ಇದೆ. ಬಟ್ ಸ್ವಲ್ಪ ಜನ ಆ್ಯಡ್ ಆಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಈ ವ್ಲಾಗ್ ಕೂಡ ಸೇಮ್ ಅದೇ ಗಂಗೆ ಪೂಜೆದೇ ಇರುತ್ತೆ. ಸೊ ಅದೇ ಮದುಮಗಳು ಪೂಜೆ ಮಾಡ್ತಾ ಇದ್ದಾರಲ್ಲ ಅದೇ ಸ್ಪೆಷಲ್ಲು. ಫಸ್ಟಿಗೆ ಮಾಡಿದಾಗ ಇನ್ನೂ ಮದುಮಗಳಾಗಿರಲಿಲ್ಲ, ಇವಾಗ ಮದುವೆ ಆದಮೇಲೆ ಪೂಜೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೆ ಈ ವ್ಲಾಗ್ ಕೂಡ ಮಾಡೋಣ, ಮಿಸ್ ಆಗೋದು ಬೇಡ ಅಂತ ಶೂಟ್ ಮಾಡ್ಕೊಂಡಿದ್ದಾಯಿತು. ಸೊ ಅದೇ ಸೇಮ್ ಪೂಜೆಗೆ ಮನೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಬಂದಿದ್ದಾಯಿತು. ಫಸ್ಟು ಅದೇ ನಲ್ಲಿಗೆ ಪೂಜೆ ಮಾಡಬೇಕು. ಸೊ ಮಾಡ್ತಾ ಇದ್ದಾರೆ. ನನ್ನ ವ್ಲಾಗ್ ನಿಮ್ಗೆಲ್ರಿಗೂ ರೀಚ್ ಆಗ್ತಿದೆಯಾ ಇಲ್ವಾ ಅಂತ ನಂಗೆ ಗೊತ್ತಾಗಬೇಕಂದ್ರೆ ಪ್ಲೀಸ್ ಒಂದು ಲೈಕ್ ಮುಖಾಂತರ ನೀವು ನನಗೆ ತಿಳಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆಲ್ಲ ರೀಚ್ ಆಗ್ತಿದೆಯಾ ಇಲ್ವಾ ಅಂತ ನಂಗೆ ಗೊತ್ತಾಗಲ್ಲ. ಹಾಗೆ ನಿಮಗೆ ಇನ್ನು ಯಾವ ಥರ ವ್ಲಾಗ್ಸ್ ಎಲ್ಲ ಬೇಕು ಅನ್ನೋದು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಸೊ ಲಾಸ್ಟ್ ಟೈಮ್ ಹಾಗೆ ನಾವೇ ಮಾಡ್ಕೊಂಡಿದ್ವಿ. ಈ ಸಲ ಇಬ್ಬರು ಅಜ್ಜಿಯವರು ಇದ್ದರು. ಸೊ ಅವರು ಹೇಳ್ಕೊಡ್ತಾಯಿದ್ರು ಹೇಗೆ ಪೂಜೆ ಮಾಡಬೇಕು ಅಂತೆಲ್ಲ. ಸೊ ಮಾಡ್ತಾ ಇದ್ದಾರೆ. ನಮ್ಮ ಸಾತ್ವಿಕ ನೋಡಿ ಸಿರಿ ಅವರ ಮಾವನ ಹತ್ರ ಇದ್ದಾಳೆ. ಸೊ ಸರು ಪಾಪಗೆ ನಾನೇ ಎತ್ಕೊಂಡಿದ್ದೆ. ಸೊ ಪಾಪ ಮಲಗಿದ್ಲು, ಹಾಗೆ ಎತ್ಕೊಂಡು ಬಂದಿದ್ದಾಯಿತು. ಸೊ ನಿದ್ದೆ ಹಾಳಾಯಿತು ಅವಳ್ದು. ಸೊ ಚೆನ್ನಾಗಿರುತ್ತೆ. ಮದುವೆ ಮುಂಚೆ ಒಂಥರ ಶಾಸ್ತ್ರ ಇರುತ್ತೆ, ಮದುವೆ ಆದಮೇಲೆ ಇನ್ನೊಂದು ಥರ ಶಾಸ್ತ್ರ ಇರುತ್ತೆ. ಸೊ ಎಲ್ಲ ಶಾಸ್ತ್ರನೂ ಮಾಡಬೇಕಂದ್ರೆ ಒಂಥರ ಏನೋ ಖುಷಿ ಅಲ್ವಾ. ಸೊ ಎಲ್ಲ ಶಾಸ್ತ್ರಗಳಿಗೂ ಎಲ್ಲರೂ ಇರ್ತಾರೆ ಅನ್ನೋದೇ ಒಂದು ಖುಷಿ. ಸೊ ನಾಳೆ ಎಲ್ಲರೂ ಊರಿಗೆ ಹೊರಟು ಬಿಡ್ತಾರೆ. ಇನ್ನೇನು ಅಷ್ಟರೊಳಗೆ ಎಲ್ಲ ಶಾಸ್ತ್ರ ಮಾಡಿಸ್ಬಿಟ್ಟು ಹೋಗೋಣ ಅಂತ ಮಾಡ್ತಾ ಇದ್ದಾರೆ. ಪೂರ್ವಿ ನೋಡಿ ನಮ್ಮ ಸ್ವರೂಪಾಪನ ಎತ್ಕೊಳ್ಳೋ ಸಾಹಸ ಮಾಡ್ತಾ ಇದ್ದಾಳೆ. ಸೊ ಪೂಜೆಗೆ ಇಬ್ಬರು ಕರೆದಿದ್ವಿ ಅಕ್ಕಪಕ್ಕದ ಮನೆಯವ್ರನ್ನ. ಸೊ ಪಕ್ಕದಲ್ಲಿ ಪೂಜೆ ಮಾಡಿ ಬಂದ್ಲು ಅಂಬಿಕಾ. ಹೋಗಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ ಅಲ್ಲ, ಸೊ ಅಲ್ಲಿ ಪೂಜೆ ಮಾಡಿ ಬಂದಿದ್ದಾಯಿತು. ನಮ್ಮ ಹಳ್ಳಿಗಳಲ್ಲಾದರೆ ಈ ಥರ ಗಂಗೆ ಪೂಜೆ ಮದುವೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು.
ಸೊ ಅದರಲ್ಲೂ ನಮ್ಮ ಕಾಸ್ಟಲ್ಲಿ ಎಲ್ಲದರಲ್ಲೂ ಹಾಡು ಹೇಳ್ಕೊಂಡು ಒಂದಷ್ಟು ಜನ ಸೇರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾವು ಸಿಂಪಲಾಗಿ ಸಿಟಿಲೇ ಮಾಡ್ತಿರೋದಲ್ವ, ಸೊ ಮನೆಯವರೇ ಮಾಡ್ತಾಯಿದ್ದೀವಿ. ಸೊ ಊರಲ್ಲಾದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು ನನಗೆ. ಸೊ ಏನು ಮಾಡೋಕ್ಕಾಗಲ್ಲ, ಇವಾಗ ಪರಿಸ್ಥಿತಿ ಆ ಥರ ಇದೆ. ಸೊ ಅದಕ್ಕೋಸ್ಕರ ಸೊ ಪೂಜೆಗೆ ತೊಗೊಂಡೋಗಿದ್ದು ಕಾಯಿ ಕೆಟ್ಟಿತ್ತು. ಸೊ ಎಲ್ಲರೂ ಒಳ್ಳೆಯದು ಅಂತ ಹೇಳ್ತಾಯಿದ್ರು. ಸೊ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಒಳ್ಳೆಯದು ಕೆಟ್ಟದ್ದು. ಬಟ್ ಕಾಯಿ ತೊಗೊಂಡೋಗಿದ್ದು ಹಾಳಾಗಿದೆ ಅದು ಸ್ವಲ್ಪ. ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ನಮಗೂ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಪೂಜೆ ಎಲ್ಲ ಆಯಿತು, ಅಕ್ಷತೆ ಹಾಕ್ತಾ ಇದ್ದಾಳೆ. ಸೊ ಪೂಜೆ ಆದಮೇಲೆ 5 ಜನಕ್ಕೆ ಉಡಿ ಮಾಮೂಲಿ ಕೊಡಬೇಕು. ಸೊ ಫಸ್ಟು ಗಂಗೆ ಪೂಜೆ ಮಾಡೋಕ್ಕೆ ಮುಂಚೆ ಬೆನ್ಕಾಯಿ ಇಟ್ಟು ಪೂಜೆ ಮಾಡಬೇಕು. ನಾವು ಲಾಸ್ಟ್ ವ್ಲಾಗಲ್ಲಿ ಬೆನ್ಕಾಯಿ ಇಡೋದನ್ನೇ ಮರೆತು ಬಿಟ್ಟಿದ್ವಿ. ಸೊ ಅದಕ್ಕೆ ಮಿಸ್ ಮಾಡಿದೆ. ಈ ಸಲ ತೊಗೊಂಡು ಬಂದಿದ್ದಾಯಿತು. ಅದಕ್ಕೆ ಬೆನ್ಕಕ್ಕೆ ಪೂಜೆ ಎಲ್ಲ ಮಾಡಿ ಹಾಲು ತುಪ್ಪ ಬಿಡ್ತಾ ಇದ್ದಾರೆ. ಸೊ ತುಂಬ ಒಳ್ಳೆಯದು. ವಿಘ್ನೇಶ್ವರಂಗೆ ಯಾವುದೇ ಫಂಕ್ಷನ್ ಮಾಡಿದರೂ, ಯಾವುದೇ ಪೂಜೆಯಲ್ಲೂ ಫಸ್ಟು ವಿಘ್ನೇಶ್ವರಂಗೆ ಪೂಜೆ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಸೊ ಅದೊಂದು ನಂಬಿಕೆ ಇದೆ. ಸೊ ಲಾಸ್ಟ್ ಟೈಮ್ ನಾವು ಮರ್ತ್ಕೊಂಡ್ಬಿಟ್ಟಿದ್ವಿ, ಗೊತ್ತಾಗಲಿಲ್ಲ, ಗಡಿಬಿಡಿಲಿ ಮಾಡಿದ್ದಲ್ಲ. ಸೊ ಅದಕ್ಕೆ ದೊಡ್ಡವ್ರು ಇರಬೇಕು ಅಂತ ಹೇಳ್ತಾರೆ. ಸೊ ಈ ಸಲ ಅಜ್ಜಿಯವರೆಲ್ಲ ಇದ್ರಲ್ಲ, ಅವರೆಲ್ಲ ಹೇಳ್ಕೊಟ್ರು. ಅಜ್ಜಿ ಅತ್ತೆ ಎಲ್ಲರೂ ಇದ್ದರು. ಲಾಸ್ಟ್ ಟೈಮ್ ನಾವು ಗೊತ್ತಾಗಲಿಲ್ಲ, ಈ ಸರಿ ಬೇರೆ ಬಿಡಲ್ಲ, ಎಲ್ಲ ಮರೆತೇ ಹೋಗುತ್ತೆ ಅಂತ ಹೇಳ್ಬೋದು. ಈ ಸಲ ಗಂಗೆ ಪೂಜೆ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮಿಗಿಂತ. ಪೂಜೆ ಎಲ್ಲ ಆಯಿತು. ಇವಾಗ ಮಂಗಳಾರತಿ ಮಾಡಿ ಎಲ್ರಿಗೂ ಆರತಿ ಕೊಟ್ಟು ಸೊ ಪೂಜೆನ ಎಂಡ್ ಮಾಡೋದು. ತುಂಬಾ ಚೆನ್ನಾಗಾಯಿತು ಪೂಜೆ. ಪೂಜೆಗೆ ಇಟ್ಟಿರೋ ವೀಳ್ಯದೆಲೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ವೀಳ್ಯದೆಲೆ ಹೂ ಗ್ರೀನಿಶ್ ಕಲರು. ವಿಡಿಯೋದಲ್ಲಿ ಅದು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ. ನಾನಂತೂ ಸೈಡಿಗೆ ನಿಂತ್ಬಿಟ್ಟಿದ್ದೀನಿ. ಸೊ ಮಕ್ಕಳಾದ್ಮೇಲೆ ಏನು ಮಾಡೋಕ್ಕೆ ಬಿಡಲ್ಲ ಅವರು. ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದು ನಮ್ಮ ಕೆಲಸ. ಸರ್ ಪಾಪ ಅವ್ರ ಮಾವನ ಹತ್ರ ಇದ್ದಾಳೆ. ನಾನು ಕುಮ್ಮೆ ಮತ್ತು ಸಿರಿ ನೋಡ್ತಾ ಇದ್ದೀವಿ ಹೇಗೆ ಪೂಜೆ ಮಾಡ್ತಾರೆ ಅಂದ್ಬಿಟ್ಟು. ಅದರಲ್ಲೂ ಟ್ವಿನ್ಸ್ ಬೇಬಿ ಸಿಕ್ಕಾಪಟ್ಟೆ ಕಷ್ಟ, ಹ್ಯಾಂಡ್ಲ್ ಮಾಡೋ ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ. ಅದರಲ್ಲೂ ಫಂಕ್ಷನ್ಗಳು ಇತ್ತೀಚೆಗೆ ನಾನಂತೂ ಎಲ್ಲೂ ಹೋಗೋದೇ ಇಲ್ಲ, ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಹೊರಗಡೆ ಓಡಾಡೋದು. ನಾನು ಮುಂದ್ಗಡೆ ಮನೆ ಹುಡುಗ ಸ್ಪೈಡರ್ ಮ್ಯಾನ್ ಡ್ರೆಸ್ ಹಾಕೊಂಡಿದ್ದ. ಸೊ ಅವನಿಗೆ ಹೋಗಿ ಮಾತಾಡಿಸ್ತಾ ಇದ್ದೆ. ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತೆಗ್ದು ಈ ಕಡೆ ತೆಗಿತಾ ಇದ್ದಾಳೆ ನೋಡಿ. ಮನೇಲಿ ಒಬ್ಬನೇ ಇರ್ತಾನಂತವನು ಸ್ಪೈಡರ್ ಮ್ಯಾನ್ ಡ್ರೆಸ್ ಹಾಕ್ಕೊಂಡು ಆಟ ಆಡ್ತಾ ಇದ್ದ. ಸೊ ನಾನು ಅವನಿಗೆ ಮಾತಾಡಿಸ್ತಾ ಇದ್ದೆ. ಸೊ ಪೂಜೆ ಎಲ್ಲ ಆಯಿತು. ಎಲ್ರಿಗೂ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ. पुजारी ಸೊ ಫೈನಲಿ ಪೂಜೆ ಎಲ್ಲ ಮಾಡಿ ಗಂಗೆನ ಮನೆಗೆ ತಗೊಂಡು ಹೋಗ್ತಾ ಇದ್ದೀವಿ. ಸೊ ನನಗೆ ಈ ಟೈಮಲ್ಲಿ ನನ್ನ ಮದುವೆ ಆದಾಗ ಇದಕ್ಕಿಂತ ಡಬಲ್ ದೊಡ್ಡದಿರೋ ಕೊಡನ ಹೊರಿಸ್ಬಿಟ್ಟಿದ್ರು ತಲೆ ಮೇಲೆ. ಕೊಡ ಹೊತ್ಕೊಂಡು ಫಸ್ಟ್ ಫ್ಲೋರ್ ಮೆಟ್ಲು ಹತ್ತು ಹೋಗಬೇಕಿತ್ತು. ಅಪ್ಪ ಅದನ್ನು ನೆನೆಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ. ಸಿಕ್ಕಾಪಟ್ಟೆ ಭಾರ ಬರುತ್ತೆ ಗಂಗೆ ತಲೆ ಮೇಲೆ ನಾವು ಪೂಜೆ ಮಾಡಿ ಹೊತ್ಕೋತೀವಲ್ಲ,
ಸಿಕ್ಕಾಪಟ್ಟೆ ಭಾರ, ಸೀರೆಗೂ ಅದಕ್ಕೂ ಬಿಸಿಲಿಗೂ ನನಗಂತೂ ಸಿಕ್ಕಾಪಟ್ಟೆ ಇದಾಗಿತ್ತು ಆ ಟೈಮಲ್ಲಿ. ಸೊ ನನಗೆ ಇವಾಗ ನೋಡಿದ್ರೆ ಅದೆಲ್ಲ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ ಅಂತಲೇ ಹೇಳ್ಬೋದು. ಬಾವಿ ತುಂಬೈತೆ ದೂರ ಕೂಡ ತುಂಬಲಿಲ್ಲ ಗಡ, ಬಾವಿ ತುಂಬೈತೆ ದೂರ ಕೂಡ ತುಂಬಲಿಲ್ಲ ಗಡ. ಅಜ್ಜಿ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು, ಅಷ್ಟರಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನಾನು ಹಿಂದ್ಗಡೆ ಇದ್ದೆ. ಸೊ ನಾನು ಜೊತೆಲಿದ್ದಿದ್ರೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಿದ್ದೆ. ಚೆನ್ನಾಗಿ ಹಾಡು ಹೇಳ್ತಾಯಿದ್ರು ಅಲ್ವಾ. ಮನೆ ಹತ್ರ ಏನೋ ಬಂದಾಯಿತು. ಇವಾಗ ಸೆಕೆಂಡ್ ಫ್ಲೋರಿಗೆ ಹತ್ತೋಗೋದೇ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಸೀರೆ ಉಟ್ಕೊಂಡು ಈ ಥರ ಕೊಡ ಹೊತ್ಕೊಂಡು ಹೋಗೋದು ತುಂಬ ಕಷ್ಟ ಅಂತ, ಯಾಕೆಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಮಗಳು ಫುಲ್ ಸುಸ್ತಾಗಿಬಿಟ್ಟಿದ್ದಾರೆ ಮೇಲೆ ಬಂದು. ಸೊ ನಮ್ಮ ಮದುಮಗ ಪೂಜೆ ಮಾಡಿ ಕೊಡ ಇಳಿಸ್ಕೋಬೇಕು. ಸೊ ಬೇಗ ಬರ್ತಾನೆ ಇಲ್ಲ ನೋಡಿ, ತುಂಬ ಬೇಕಂತಾನೆ ಲೇಟ್ ಮಾಡ್ತಾ ಇದ್ದಾನೆ. ಸೊ ಫೇಸಲ್ಲೇ ಗೊತ್ತಾಗುತ್ತೆ ಯಾವಾಗ ಇಳಿಸ್ತಾರೋ ಕೊಡ ಅನ್ಕೋತಾ ಇದ್ದಾಳೆ ಮನಸ್ಸಲ್ಲಿ. ಆ ಸೆಕೆಂಡ್ ಫ್ಲೋರಿಗೆ ಹತ್ತು ಬರೋದಿದೆಯಲ್ಲ, ಅದೇ ದೊಡ್ಡ ಕಷ್ಟ ಅಂತಲೇ ಹೇಳ್ಬೋದು. ಪ್ರೆಗ್ನೆನ್ಸಿಲಿ ನಾನು ಹೇಗೆ ಹತ್ತಿ ಇಳ್ದಿರ್ಬೋದು ನೋಡಿ, ತುಂಬ ಕಷ್ಟನೇ ನಾವು ಇಷ್ಟಪಡಬೇಕು ಅಲ್ವಾ. ಮುಂಚಿದ್ದಾರೆ ಕವಿತೆ ಪ್ರಶಾಂತ್ ನಾಯ್ಕು ಅಲ್ಲ ಗಾದಿ ಮುಂದೆ ಕೇಳ್ತಾರೆ. ಗುಲಾಬಿ ಗುಂಪು ಮಲ್ಲಿಗೆ ಹೂ ತಂಪು ನನ್ಕಿಂತ ನಮ್ ರಾಯರ್ ಕೆಂಪು ಪ್ರಶಾಂತ್ ನಾಯ್ಕರು. ಆಯ್ತಲ್ಲ, ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆ ಹತ್ರ ಬಂದಮೇಲೆ ಗಂಗೆನ ಪೂಜೆ ಮಾಡಿ ಮದುಮಗ ಕೊಡನ ಇಳಿಸಿ ಆ ಕೊಡನ ದೇವ್ರ ಮನೆಗೆ ಇಡುವುದು ಒಂದು ಪದ್ಧತಿ. ಇದು ನಮ್ಮ ಗಂಗೆ ಪೂಜೆಯ ಒಂದು ಶಾಸ್ತ್ರವಾಗಿರುತ್ತೆ. ಕೆಲವೊಬ್ಬರಿಗೆ ಈ ಥರ ಗಂಗೆ ಹೊತ್ಕೊಂಡ್ಬಂದಾಗ ಗಂಗೆ ತುಂಬಿ ಕೆಳಗೆಲ್ಲ ಬಿದ್ದುಬಿಡ್ತಾರೆ. ಸೊ ಬಟ್ ಅಂಬಿಕಾಗೆ ಹಾಗೇನೂ ಆಗಲಿಲ್ಲ. ಸೊ ಕೆಲವೊಬ್ಬರಿಗೆ ಗಂಗೆ ತುಂಬುತ್ತೆ ಅಂತ ಹೇಳ್ತಾರೆ, ಮೈ ತುಂಬುತ್ತೆ. ಸೊ ಅಂಬಿಕನ ಪುಣ್ಯ ಆ ಥರ ಏನಾಗಲಿಲ್ಲ. ಅವಾಗ ತುಂಬ ಸುಸ್ತಾಗಿಬಿಡ್ತಾರೆ ಅಂತಲೇ ಹೇಳ್ಬೋದು. ಅರ್ಶಿನದ ಮೈ ಇರುತ್ತಲ್ಲ, ಸೊ ಸುಮಾರು ಜನ ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳಿದೆ. ಸೊ ಪೂಜೆ ಎಲ್ಲ ಮಾಡ್ಕೊಬಂದು ಸ್ವಲ್ಪ ಹೊತ್ತು ಹೊರಗಡೆ ಹರಟೆ ಹೊಡಿತಾ ಕೂತಿದ್ದೀವಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಹೊಸ ವಿಡಿಯೋನ ಅಪ್ಡೇಟ್ಗಳಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.